ರಾಜಕೀಯದ ಪ್ರಭಾವ ಇದೆ ಅನ್ನೋ ಮಾತ್ರಕ್ಕೆ ಏನು ಬೇಕಾದರೂ ಮಾಡಬಹುದು. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಯುವತಿಯೊಬ್ಬಳಿಗೆ ಮದುವೆ ಆಗ್ತೀನಿ ಅಂತ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡಿರೋ ಆರೋಪ ಕೇಳಿಬಂದಿದ್ದು, ಸಂತ್ರಸ್ತೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾಳೆ. ಎಂಗೇಜ್ಮೆಂಟ್ ಅದ್ದೂರಿ ಸೆಲೆಬ್ರೇಷನ್, ಎರಡು ಕುಟುಂಬ ಸಂಭ್ರಮದಲ್ಲಿತ್ತು. ಗಣ್ಯರು ಪವಿತ್ರ ಶುಭ ಕಾರ್ಯಕ್ಕೆ ಸಾಕ್ಷಿಯಾಗಿದ್ರು. ಆದರೆ ಇದೇ ಗ್ರ್ಯಾಂಡ್ ಎಂಗೇಜ್ಮೆಂಟ್ ಇದೀಗ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ. ಕಾರಣ, ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಕೇಳಿಬಂದಿರೋ ಅರೇಂಜ್ಡ್ ಸೆಕ್ಸ್ ದೋಖಾ. ಯುವತಿ ಜೊತೆ ನಿಶ್ಚಿತಾರ್ಥ, ಬಳಿಕ ದೈಹಿಕ ಸಂಪರ್ಕ. ಮದುವೆಯಾಗಲ್ಲ ಎಂದ ಮಾಜಿ ಸಚಿವರ ಪುತ್ರನ ವಿರುದ್ಧ ದೂರು. ಹೀಗೆ ಕೊರಳಿಗೆ ಹಾರ ಹಾಕೊಂಡು ರೋಸ್ ಕಲರ್ ಶೆರ್ವಾನಿ ಧರಿಸಿ ಫೋಟೋಗೆ ಪೋಸ್ ಕೊಟ್ಟಿರೋನ ಹೆಸರು ಪ್ರತೀಕ್ ಚೌಹಾಣ್ ಅಂತ. ಇವನು ಸಾಮಾನ್ಯನಲ್ಲ. ಮದುವೆಯಾಗುವುದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸಿಕೊಂಡು ಮೋಸ ಮಾಡಿದ್ದಾನೆಂದು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾಳೆ. ಅದು ಡಿಸೆಂಬರ್ 25, 2023. ಅವತ್ತು ಪ್ರತೀಕ್ ಕುಟುಂಬ ನೋಡಿದ್ದ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಲಾಗಿತ್ತು. ಎರಡೂ ಕುಟುಂಬ ಒಪ್ಪಿಗೆಯಿಂದಲೇ ಪ್ರತೀಕ್ ಚೌಹಾಣ್ ನಿವಾಸದಲ್ಲಿ ಅದ್ದೂರಿ ನಿಶ್ಚಿತಾರ್ಥ ಆಗಿತ್ತು. ಎಂಗೇಜ್ಮೆಂಟ್ ನಂತರ ಎರಡೂ ಕುಟುಂಬ ಪರಸ್ಪರ ಮಾತನಾಡಿಕೊಂಡು ತಮ್ಮ ಮನೆ ಮಗಳನ್ನ ಸಚಿವರ ಪುತ್ರ ಪ್ರತೀಕ್ ಜೊತೆ ಬೇರೆ ಬೇರೆ ಸ್ಥಳಗಳಿಗೆ ಕಳುಹಿಸಿಕೊಟ್ಟಿದ್ರಂತೆ. ಅದರಂತೆ ಪ್ರತೀಕ್ ಮಹಾರಾಷ್ಟ್ರದ ಲಾತೂರ್ಗೆ ಯುವತಿಯನ್ನ ಕರೆದುಕೊಂಡು ಹೋಗಿದ್ದಂತೆ. ಆಗ ನಾವಿಬ್ಬರು ಹೇಗೋ ಮದುವೆ ಆಗೋರು, ಸೊ ಲೈಂಗಿಕ ಕ್ರಿಯೆ ನಡೆಸಿದ್ರೆ ತಪ್ಪಿಲ್ಲ ಅಂತ ಒತ್ತಾಯಿಸಿದ್ದ. ಅವನೇ ಎಲ್ಲ ಅಂತ ನಂಬಿದ್ದ ಯುವತಿ ಒತ್ತಾಯಕ್ಕೆ ಮಣಿದು ಸಹಕರಿಸಿದ್ಲಂತೆ. ಅದಾಗಿ ಮೇ 13, 2024 ವಿಮಾನದ ಮೂಲಕ ಶಿರಡಿಗೆ ಕರೆದುಕೊಂಡು ಹೋಗಿದ್ದಂತೆ. ಅಲ್ಲಿ ನಾನು ಮತ್ತು ಪ್ರತೀಕ್ ಒಂದೇ ರೂಮ್ನಲ್ಲಿದ್ವಿ. ಆಗಲೂ ಪ್ರತೀಕ್ ನನ್ನ ಜೊತೆ ಲೈಂಗಿಕ ಸಂಪರ್ಕ ಮಾಡಿದ್ದಾನೆ. ಆದ್ರೀಗ ಮದುವೆಯಾಗೋಣ ಅಂದ್ರೆ ನಿರಾಕರಿಸಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ. 25 दिसंबर को मेरी एंगेजमेंट हुई थी 2023 में. तो अभी शादी की डेट के लिए गए थे, तो वो शादी के लिए मना कर रहे हैं. इसलिए मैंने यहाँ पे महिला आयोग में मैंने कंप्लेन दी है. अभी देखते हैं वो क्या करते हैं. ಇದಿಷ್ಟೇ ಅಲ್ಲ, ಕಳೆದ ಜುಲೈ 5ನೇ ತಾರೀಕು ಸಂಜೆ 7:30ಕ್ಕೆ ಯುವತಿ ಪೋಷಕರು ಮಾಜಿ ಸಚಿವರ ಮನೆಗೆ ಬಂದು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ವಾಗ್ವಾದ ಆಗಿದ್ದು, ನಮ್ಮನ್ನ ಬಡವರು ಅಂತ ಹೀಯಾಳಿಸಿದ್ದಾರೆ. ಸದ್ಯ ಈ ಕುರಿತು ಕಳೆದ 6ನೇ ತಾರೀಕಿನಂದು ಯುವತಿ ಸಂಬಂಧಿಕರು ಬೀದರ್ ಜಿಲ್ಲೆಯ ಔರಾದ್ನ ಹೋಕ್ರಾಂಡ್ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋಗಿದ್ದಾಗ ನಿರಾಕರಿಸಿದ್ದಂತೆ. ಇದರಿಂದ ಕಂಗಾಲಾಗಿದ್ದ ಯುವತಿ ಇದೀಗ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಿದ್ದು ನ್ಯಾಯಕ್ಕಾಗಿ ಅಂಗಲಾಚ್ತಾ ಇದ್ದಾಳೆ. ಆದರೆ ಸೂಕ್ತ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.